ಸರ್ವೋಚ್ಚ ನ್ಯಾಯಾಲಯ ರಾಷ್ಟ್ರಪತಿಗಳಿಗೆ ನಿರ್ದೇಶನವನ್ನ ನೀಡಬಹುದೇ? ಈ ಬಗ್ಗೆ ಸಂವಿಧಾನ ಏನು ಹೇಳುತ್ತೆ? ಬಲ್ವಂತ್ ಸಿಂಗ್ ರಾಜೋನಾ ಅವರ ಕ್ಷಮಾದಾನ ಅರ್ಜಿಯನ್ನ 2 ವಾರಗಳಲ್ಲಿ ನಿರ್ಧರಿಸುವಂತೆ ಸುಪ್ರೀಂ ಕೋರ್ಟ್ ಸೋಮವಾರ ಅಧ್ಯಕ್ಷ ದ್ರೌಪದಿ ಮುರ್ಮು ಅವರನ್ನ ಒತ್ತಾಯಿಸಿದೆ. 1995ರಲ್ಲಿ ಆಗಿನ ಪಂಜಾಬ್ ಮುಖ್ಯಮಂತ್ರಿ ಬಿಯಾನ್ ಸಿಂಗ್ ಹತ್ಯೆಯ ಪ್ರಕರಣದಲ್ಲಿ ರಾಜೋನ್ ಅಪರಾಧಿಯಾಗಿದ್ದು ಮರಣ ದಂಡನೆಗಾಗಿ ಕಾಯ್ತಾ ಇದ್ದಿದ್ದಾರೆ. 28 ವರ್ಷಗಳಿಂದ ಜೈಲಿನಲ್ಲಿರುವಂತಹ ರಾಜೋನಾ ರಾಷ್ಟ್ರಪತಿಗಳ ಕ್ಷಮಾದಾನ ಅರ್ಜಿಯ ವಿಲೇವಾರಿಯಲ್ಲಿ ವಿಪರೀತ ವಿಳಂಬದ ಹಿನ್ನೆಲೆಯಲ್ಲಿ ಈಗ ಜೈಲಿನಿಂದ ಬಿಡುಗಡೆ ಕೋರಿದ್ದಾರೆ. 2019ರಲ್ಲಿ ಗುರುನಾನಕ್ ದೇವ್ ಅವರ 550ನೇ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಅವರ ಜೀವವನ್ನ ಉಳಿಸಲು ಸರ್ಕಾರ ನಿರ್ಧರಿಸಿದ್ರೂ ಕೂಡ ಈ ಪ್ರಕರಣ ಬಾಕಿ ಉಳಿದಿದೆ. ಕ್ಷಮಾದಾನ ಅರ್ಜಿಯನ್ನ ಯಾವಾಗ ನಿರ್ಧರಿಸಲಾಗುತ್ತೆ ಎಂಬ ಬಗ್ಗೆ ಕೇಂದ್ರ ಸರ್ಕಾರ ರಾಷ್ಟ್ರಪತಿ ಕಚೇರಿಯಿಂದ ಸೂಚನೆಗಳನ್ನ ತೆಗೆದುಕೊಳ್ಳುವ ಈ ಹಿಂದೆ ವಿಚಾರಣೆಯನ್ನ ಮುಂದೂಡಲಾಗಿತ್ತು. ಹಾಗೆ ಅರ್ಜಿದಾರರು ಮರಣ ದಂಡನೆಯನ್ನ ಎದುರಿಸ್ತಾ ಇದ್ದಾರೆ ಎಂಬುದನ್ನು ಗಮನದಲ್ಲಿ ಇಟ್ಟುಕೊಂಡು ಈ ವಿಷಯವನ್ನ ರಾಷ್ಟ್ರಪತಿಗಳ ಮುಂದೆ ಇಡುವಂತೆ ನಾವು ಭಾರತದ ರಾಷ್ಟ್ರಪತಿಗಳ ಕಾರ್ಯದರ್ಶಿಗೆ ನಿರ್ದೇಶಿಸುತ್ತೇವೆ. ಹಾಗೆ 2 ವಾರಗಳಲ್ಲಿ ಅದನ್ನ ಪರಿಗಣಿಸುವಂತೆ ವಿನಂತಿಸುತ್ತೇವೆ ಎಂದು ನ್ಯಾಯಪೀಠ ಹೇಳಿದೆ. ಸೆಪ್ಟೆಂಬರ್ 25ರಂದು ಸುಪ್ರೀಂ ಕೋರ್ಟ್ ರಾಜೋನಾ ಅವರ ಮನವಿಯ ಬಗ್ಗೆ ಕೇಂದ್ರ, ಪಂಜಾಬ್ ಸರ್ಕಾರ ಮತ್ತು ಚಂಡೀಗಢ ಆಡಳಿತದಿಂದ ಪ್ರತಿಕ್ರಿಯೆಗಳನ್ನು ಕೋರಿತ್ತು. 1995ರ ಆಗಸ್ಟ್ 31ರಂದು ಚಂಡೀಗಢದ ಪಂಜಾಬ್ ಸಿವಿಲ್ ಸೆಕ್ರೆಟರಿಯ ಹೊರಗೆ ನಡೆದಂತಹ ಸ್ಫೋಟ ಪ್ರಕರಣದಲ್ಲಿ ರಾಜೋನಾ ದೋಷಿ ಎಂದು ನ್ಯಾಯಾಲಯ ತೀರ್ಪು ನೀಡಿತ್ತು. ಈ ಘಟನೆಯಲ್ಲಿ ಆಗಿನ ಮುಖ್ಯಮಂತ್ರಿ ಬಿಯಾನ್ ಸಿಂಗ್ ಹಾಗೆ ಇತರ 16 ಜನರು ಸಾವನ್ನಪ್ಪಿದ್ರು. 2007ರ ಜುಲೈನಲ್ಲಿ ವಿಶೇಷ ನ್ಯಾಯಾಲಯ ರಾಜೋನಾಗೆ ಮರಣ ದಂಡನೆಯನ್ನ ವಿಧಿಸಿತ್ತು. ಹೀಗಾಗಿ ಭವಿಷ್ಯದಲ್ಲಿ ಉದ್ಭವಿಸಿರುವಂತಹ ಅಥವಾ ಉದ್ಭವಿಸಬಹುದಾದಂತಹ ಕಾನೂನು ಅಥವಾ ಸಂಗತಿಗಳ ಬಗ್ಗೆ ರಾಷ್ಟ್ರಪತಿಗಳಿಗೆ ಸಲಹೆ ನೀಡುವುದು ಸರ್ವೋಚ್ಚ ನ್ಯಾಯಾಲಯದ ಪಾತ್ರವಾಗಿದೆ. ರಾಷ್ಟ್ರಪತಿಗಳು ಸಾರ್ವಜನಿಕ ಪ್ರಾಮುಖ್ಯತೆಯನ್ನ ಪರಿಗಣಿಸುವುದು ಯಾವುದೇ ವಿಷಯದ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯವು ರಾಷ್ಟ್ರಪತಿಗಳಿಗೆ ಸಲಹೆಯನ್ನ ನೀಡಬಹುದೆಂದು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.